ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಹಿಂದೆನೂ ಕೂಡ ಬಹಳ ದೊಡ್ಡ ಅಂತರದಲ್ಲಿ ಬಿಜೆಪಿಯಿಂದ ಅವರು ಗೆದ್ದು, ವಿಶೇಷವಾಗಿ ಶಿಕ್ಷಕರ ಸಮಸ್ಯೆ ಬಗ್ಗೆ ಸ್ಪಂದನೆ ಮಾಡಿ ಮತ್ತೊಮ್ಮೆ ಶಿಕ್ಷಕರ ಒತ್ತಾಯದ ಮೇರೆಗೆ ಮತ್ತು ಪಾರ್ಟಿಯ ಒತ್ತಾಯದ ಮೇರೆಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮತ್ತು ಅಶ್ವಥ್ ನಾರಾಯಣ ಅವರು, ನಾವು ಎಲ್ಲರೂ ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಇವತ್ತು ಈ ಚುನಾವಣೆಯನ್ನು ಗೆಲ್ಲಬೇಕು, ಕಳೆದ ಬಾರಿಗಿಂತ ಹೆಚ್ಚು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೀನಿ. ವಿಶೇಷವಾಗಿ ಶಿಕ್ಷಣ ರಂಗಕ್ಕೆ ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವರ ಹಲವಾರು ಬೇಡಿಕೆಗಳನ್ನು ಈಡೇರಿಸಿದ್ದೀರಿ. ನಮ್ಮ ಅಶ್ವಥ್ ನಾರಾಯಣ ಅವರು ಶಿಕ್ಷಣ ಸಚಿವರಾಗಿ ಶಿಕ್ಷಕರಿಗೆ, ಅದರಲ್ಲೂ ಗುತ್ತಿಗೆ ಶಿಕ್ಷಕರಿರ್ಬೋದು, ಇವರೆಲ್ಲರಿಗೂ ಕೂಡ ಅವರ ವೇತನವನ್ನು ಹೆಚ್ಚು ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದೆಲ್ಲನೂ ಕೂಡ ಶಿಕ್ಷಕರ ಗಮನದಲ್ಲಿದೆ. ಆ ದೃಷ್ಟಿಯಿಂದ ನಾರಾಯಣ ಸ್ವಾಮಿಯವರು ಮತ್ತು ಈ ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಆ ರೀತಿಯಾದಂಥ ಚುನಾವಣಾ ಪ್ರಚಾರ ಎಲ್ಲವನ್ನು ಈಗಾಗಲೇ ಮಾಡಿದ್ದಾರೆ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಡ್ಯೂಟಿಗೆ ಹೋದ ಸರ್ಕಾರ. ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಡ್ಯೂಟಿ ಬೆಂಗಳೂರು ಮಾಡಿದ್ದಾರೆ. ಮತ್ತು ಮೊನ್ನೆ ಬರಗಾಲ ಬಂದಾಗ ಇಡೀ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಬಂದು ವಿದೇಶಿ ಪತ್ರಿಕೆಗಳನ್ನು ಕೂಡ ಬೆಂಗಳೂರಿಗೆ ಯಾರು ಹೋಗಬೇಡಿ, ಅಲ್ಲಿ ಯಾವುದೇ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ, ವಿಶೇಷವಾಗಿ ಕೇರಳದ ಒಬ್ಬ ಸಚಿವರು ಬೆಂಗಳೂರಿಗೆ ಹೋಗಬೇಡಿ, ಅಲ್ಲಿ ಕುಡಿಯೋ ನೀರಿಲ್ಲ, ಕೇರಳಕ್ಕೆ ಬನ್ನಿ ಅಂತ ಸ್ವತಃ ಪತ್ರ ಬಂದರು. ಇವತ್ತು ಕೈಗಾರಿಕೆಗಳು ಎಲ್ಲನೂ ಕೂಡ ಚೆನ್ನೈ ಕಡೆ ಹೋಗ್ತಾ ಇದೆ, ಹೈದರಾಬಾದ್ ಕಡೆ ಹೋಗ್ತಾ ಇದೆ. ಬಂಡವಾಳ ಏನು ಹೂಡಿಕೆ ಆಗಬೇಕಾಗಿತ್ತು, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹೂಡಿಕೆ ಆದಂಥ ಬಂಡವಾಳ ಇವತ್ತು ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಮುಗಿದೋಗಿದೆ. ದಿನನಿತ್ಯ ಪತ್ರಿಕೆಯನ್ನು ತೆಗೆದಾಗ, ಟಿವಿಗಳನ್ನು ನೋಡಿದಾಗ ದಿನ ಕೊಲೆ ಸುಲಿಗೆ, ಕಾಲೇಜ್ಗೆ ಹೋದಂಥ ಹೆಣ್ಮಕ್ಳು ಮನೆಗೆ ವಾಪಸ್ ಬರಲ್ಲ, ಕೆಲಸಕ್ಕೆ ಹೋದಂಥ ಹೆಣ್ಮಕ್ಳು ವಾಪಸ್ ಬರಲ್ಲ. ಈ ಥರದ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಮಹಿಳೆಯರಿಗೆ ಬದುಕುವಂಥ ಗ್ಯಾರಂಟಿನೂ ಕಿತ್ಕೊಂಡ್ಬಿಟ್ಟಿದೆ. ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯನೂ ಮಾಡಿಲ್ಲ. ಹಣ ಕೇಳಕ್ಕೆ ಹೋದರೆ ಶಾಸಕರು ಕೇಳಬೇಡ್ರಿ, ನೀವು ಒಂದು ಗ್ಯಾರಂಟಿ ಮಾತ್ರ ನಮ್ಮ ಹತ್ರ ಇರೋದು, ಗ್ಯಾರಂಟಿಗೆ ಹಣ ಒಂದ್ಸಕ್ಕೆ ಆಗ್ತಾ ಇಲ್ಲ ಅಂತೇಳಿ ಇವತ್ತು ಹಾಲು ಉತ್ಪಾದಕರು ಏನಿದ್ದಾರೆ ರೈತರು, ಅವ್ರಿಗೆ ಸುಮಾರು 800ರಿಂದ 900 ಕೋಟಿ ಹಣ ಕೊಡಬೇಕು. ಕಳೆದ 7 ತಿಂಗಳಿಂದ ವೇತನ ಇಲ್ಲ. ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ವೇತನ ಇಲ್ಲ. ನಮ್ಮ ಸಾರಿಗೆ ಇಲಾಖೆಯ ನೌಕರರಿಗೆ ವೇತನ ಇಲ್ಲ. ಇವತ್ತು ಎಷ್ಟು ಅಧ್ವಾನ ಎದ್ದೋಗಿದೆ ಅಂದರೆ, ಈ ಟೀಚರ್ ನೇಮಕಾತಿಯನ್ನು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗೆ ಕೊಟ್ಟಿದ್ದಾರೆ. ಇದಕ್ಕಿಂತ ಮಾನಗೇಡಿ ಸರ್ಕಾರ ಇನ್ನು ಇರಕ್ಕೆ ಸಾಧ್ಯ ಇಲ್ಲ.